ಆರೋಗ್ಯ ಸೇವೆಯ ಭವಿಷ್ಯವನ್ನು ರೂಪಿಸುವತ್ತ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಬೆಂಗಳೂರು. ಹೌದು, ಗ್ಲೋಬಲ್ ಹೆಲ್ತ್ ಕೇರ್ ಅಕಾಡೆಮಿ ಆಯೋಜಿಸಿದ್ದ HAI ಕಾನ್ಕ್ಲೇವ್ 2026 ದೇಶದ ವಿವಿಧ ಭಾಗಗಳ ವೈದ್ಯರು, AI ವಿಜ್ಞಾನಿಗಳು, ಆಸ್ಪತ್ರೆಗಳ ಮುಖ್ಯಸ್ಥರು, ಆರೋಗ್ಯ ತಜ್ಞರು ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಪರಿಣಿತರನ್ನು ಒಂದೇ ವೇದಿಕೆಗೆ ಕರೆತಂದಿತ್ತು. ಈ ಸಮ್ಮೇಳನದಲ್ಲಿ ಕೃತಕ ಬುದ್ಧಿಮತ್ತೆ ಆರೋಗ್ಯ ಸೇವೆಯಲ್ಲಿ ಯಾವ ರೀತಿಯ ಬದಲಾವಣೆ ತರಬಲ್ಲದು ಎಂಬುದರ ಬಗ್ಗೆ ಚರ್ಚೆಗಳು ನಡೆದವು. ಆರೋಗ್ಯವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುವುದು, ನಿಖರ ರೋಗ ನಿರ್ಣಯ, ವೈಯಕ್ತಿಕ ಚಿಕಿತ್ಸಾ ವಿಧಾನ, ಹೊಸ ಔಷಧಗಳ ಸಂಶೋಧನೆ ಮತ್ತು ಆಸ್ಪತ್ರೆಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಲ್ಲಿ AIನ ಪಾತ್ರದ ಕುರಿತು ತಜ್ಞರು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ನಾನು ಡಾಕ್ಟರ್ ಅಜಯ್ ಕುಮಾರ್, ಚೇರ್ಮನ್ ಆಫ್ HCGI ಅಂಡ್ ಆಲ್ಸೋ ಚೇರ್ಮನ್ ಆಫ್ GHA. ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಆರೋಗ್ಯದ ಬಗ್ಗೆ ಮಾಡ್ತಾ ಇರೋದು ಬಹಳ ಮುಖ್ಯ. ಯಾಕೆ ಅಂದರೆ ನಾವು ಇಂಡಿಯಾದಲ್ಲಿ ಆರೋಗ್ಯ ಇಸ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಕೇರ್ ಇಸ್ ಎ ನೆಸೆಸಿಟಿ ಫಾರ್ ಎವ್ರಿಬಡಿ ಅಂತ ನಾವು ಹೇಳ್ತೀವಿ. ಆದರೆ ನಿಜವಾಗ್ಲೂ ನಮ್ಮಲ್ಲಿ ಈ ಥರ ಹೆಲ್ತ್ ಕೇರ್ ಇದೆಯಾ? ಇವಾಗ ಅಡ್ವಾನ್ಸ್ ಕಂಟ್ರಿನಲ್ಲಿ ಇರೋ ಥರ ನಮ್ಮಲ್ಲಿ ಇದೆಯಾ? ಖಂಡಿತವಾಗೂ ಈಗ ಬೆಂಗಳೂರು, ಮುಂಬೈ, ಡೆಲ್ಲಿ ಆ ಕಡೆ ಬಂದಿದೆ, ಭಾಳ ಇಂಪ್ರೂವ್ ಆಗಿದೆ. ಆದರೆ ಇದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಯಾವ ರೀತಿ ನಾವು ಎಲ್ಲ ಜನಕ್ಕೂ ಒಂದೇ ರೀತಿಯಾದ ಹೆಲ್ತ್ ಕೇರ್ ಕೊಡ್ಬೋದು, ಅದಲ್ಲದೆ ನಾವು ರಿಸರ್ಚ್ ಮಾಡೋದು ಬಹಳ ಮುಖ್ಯ. ಹೌದು, ಆದರೆ AI ಎಷ್ಟೇ ಮುಂದುವರೆದರೂ ವೈದ್ಯರ ಅನುಭವ, ಮಾನವೀಯತೆ ಮತ್ತು ವೈದ್ಯಕೀಯ ತೀರ್ಮಾನಗಳಿಗೆ ಪರ್ಯಾಯವಾಗಲು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯವೂ ಕೂಡ ಸಮ್ಮೇಳನದಲ್ಲಿ ವ್ಯಕ್ತವಾಯಿತು. AI ವೈದ್ಯರಿಗೆ ಸಹಾಯಕ ತಂತ್ರಜ್ಞಾನವಾಗಿರಬೇಕು ಹೊರತು ವೈದ್ಯರ ಸ್ಥಾನವನ್ನು ಅಲಂಕರಿಸುವ ಸಾಧನವಾಗಬಾರದು ಎಂದು ತಜ್ಞರು ಸ್ಪಷ್ಟಪಡಿಸಿದರು. ಇದೇ ವೇಳೆ ರೋಗಿಗಳ ಸುರಕ್ಷತೆ, ಡೇಟಾ ಗೌಪ್ಯತೆ, ನೈತಿಕತೆ ಹಾಗೂ ಪಾರದರ್ಶಕತೆಯನ್ನು ಕಾಪಾಡಿಕೊಂಡು AI ತಂತ್ರಜ್ಞಾನವನ್ನು ಆರೋಗ್ಯ ಕ್ಷೇತ್ರದಲ್ಲಿ ಅಳವಡಿಸಿಕೊಳ್ಳಬೇಕೆಂಬ ಸಂದೇಶವೂ ಕೂಡ ಸಮ್ಮೇಳನದಲ್ಲಿ ಹೊರಬಂದಿತು. ವೈದ್ಯಕೀಯ ಸೇವೆಯನ್ನು ಮತ್ತಷ್ಟು ವೇಗವಾಗಿ, ನಿಖರವಾಗಿ ಮತ್ತು ಎಲ್ಲರಿಗೂ ಸುಲಭವಾಗಿ ತಲುಪಿಸುವ ನಿಟ್ಟಿನಲ್ಲಿ AI ಪ್ರಮುಖ ಪಾತ್ರ ವಹಿಸಲಿದೆ ಎಂಬ ವಿಶ್ವಾಸ ಈ ಸಮ್ಮೇಳನದಲ್ಲಿ ವ್ಯಕ್ತವಾಯಿತು. ಸಂಜನಾ, ವಿಸ್ತಾರ ಮೀಡಿಯಾ, ಬೆಂಗಳೂರು.